ಬಂದ್ಮೇಲೆ ಜನಗಳಿಗೆ ಇಷ್ಟ ಆದ್ಮೇಲೆ ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿಯಲ್ಲಿ ಏನಾಗುತ್ತಂದ್ರೆ ತುಂಬಾ ಖುಷಿ ಮಾಡ್ತೀವಿ ಅದ್ರ. ಸರ್, ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ. ಆ ಟೈಮಲ್ಲಿ ಏನಾದ್ರು ಸಿನಿಮಾ ಬಗ್ಗೆ ಮಾತಾಡಿದ್ದು, ಶೇರ್ ಮಾಡಿದ್ದು, ನೀವು ಯಾವ ಸಿನಿಮಾ ಮಾಡ್ತೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ? ಅಂದ್ರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡಿ. ನಾನು ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದ ಗೊತ್ತಿತ್ತು, ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲಾನು. ಯಾರು ಕತೆ ಸರ್, ನಿಜ ಹೇಳ್ಬೇಕು ಅಂದ್ರೆ ನಾನು ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕತೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಇವ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿತಿದ್ದು, ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ. ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ, ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರ್ಲಿಲ್ಲ ನಾನು, ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರೀಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಅದು ಬ್ಲೈಂಡ್ ಬಿಲೀಫ್ ತಮ್ಮನ ಮೇಲೆ. ಅದು ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗ್ಲೂ ಒಳ್ಳೆ ರಿಸಲ್ಟ್ ಗೋಸ್ಕರ ಕಾಯ್ತಾ ಇರ್ತಾನಂತೆ. ನಿಮ್ದು ಒಂದು ಕಾಯುವಿಕೆ ಇದೆ ಈ ಸಿನಿಮಾದಲ್ಲಿ. ಆ ಟೈಮ್ ಸ್ಪೇಸ್ ಏನಾದ್ರು ಹೇಳ್ತೀರಾ? ಅಂದ್ರೆ ಇದು ಕಾಯೋದು ಈ ಗ್ಯಾಪ್ ತಗೊಂಡಿದ್ದಲ್ಲ, ಬಂದಿದ್ದು ಅದು. ಯಾಕಂದ್ರೆ ಯಾವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇರೋದು. ಬಿಕಾಸ್ ನಂಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕೇಸ್ ತುಂಬಾ ಸಿನಿಮಾಗಳು ಬಂತು. ಬಟ್ ಅದಾದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಅಲ್ಲಿ 2 years ಎಂಟೈರ್ ವರ್ಲ್ಡ್ ಹಾಲ್ಟ್ ಆಗಿತ್ತು. ಅದಾದ್ಮೇಲೆ ಜಯಣ್ಣ ಸರ್ ನನ್ಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ತರ ಟ್ರೀಟ್ ಮಾಡಿದ್ದಾರೆ. ಅಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತೆ ಇಂಥ ಒಳ್ಳೆ ಡೈರೆಕ್ಟರ್ ಅಂಡ್ರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತದೆ. 100% ನನಗೂ ಗೊತ್ತು ತುಂಬಾ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಅವರು ಇದ್ದಾರೆ, ರಘು ಮುಖರ್ಜಿ ಅವರು ಇದ್ದಾರೆ, ಅಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ. ಇವರು ಯಾರು? ಅಲ್ಲ, ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರು ಇದ್ದಾರೆ. ಇದು ತುಂಬಾ ಜಾಸ್ತಿ ಜನ ಇದ್ದಾರೆ ಸರ್. ಸಂಜನಾ ಅವರೇ, ನೀವು ಪಕ್ಕದ ಟಾಲಿವುಡ್ಗೆ ಹೋದಾಗ ಸೆಟ್ಲ್ ಆಗ್ಬಿಡ್ತೀರಾ ಅನ್ಕೊಂಡ್ವಿ, ಮತ್ತೆ ಬಿಡಲ್ಲ, ನಾವು ಅಲ್ಲಿ ಸೆಟ್ಲ್ ಕರ್ಕೊಂಡ್ಬರ್ತೀವಿ ನಾವು ಸರ್. ಇಲ್ಲ, ಕನ್ನಡದಲ್ಲೇ ಲೈನಪ್ ಸರ್. ಈ ವರ್ಷ 25 ಇನ್ನ 2 ಸಿನಿಮಾ ರೆಡಿ ಇದೆ. ಸೊ ಅದು ರಿಲೀಸ್ ಆಗುತ್ತೆ. ಸೊ ಸರ್ ಒಂದ್ 2-3 ಡೇಟ್ಗಳಲ್ಲಿ ಬರ್ಬೇಕು ಅನ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು. ಇಲ್ಲ, ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದೆ. ನಾನಾಗ್ಲಿ, ಜಯಣ್ಣ ಆಗ್ಲಿ, ಫುಲ್ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ January 24th.